ಲಿಂಗಸಗೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಕೊಲೆ ವಿಚಾರಕ್ಕೆ ಸಂಬಂಧಿಸಿದಂತೆ 10 ಅಪರಾಧಿಗಳಿಗೆ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಿದೆ. ಅಪರಾಧಿಗಳನ್ನ ಜಗದೀಶ, ಯಮನೂರ, ಮಹಂಕಾಳಪ್ಪ, ಬಸವರಾಜ, ಹನುಮಂತಿ, ದುರುಗಪ್ಪ, ಶರಣಬಸವ, ಕೆಂಚವ್ವ, ಯಲ್ಲಪ್ಪ ಹಾಗೂ ನಿಂಗಪ್ಪ ಎಂದು ಗುರುತಿಸಲಾಗಿದೆ. 2021 ಫೆಬ್ರವರಿ 15ರಂದು ನಡೆದ ಕೊಲೆ ಪ್ರಕರಣದಲ್ಲಿ ಇವರೆಲ್ಲ ಅಪರಾಧಿಗಳಾಗಿದ್ದಾರೆ. ಗುಡದನಾಳ ಹಾಗೂ ಹನುಮಂತಮ್ಮ ತಾಯಿ ಹುಲಿಗೆಮ್ಮ ಹೊಸಮನಿ ಇವರ ನಡುವೆ ಗ್ರಾಮ ಪಂಚಾಯತ್ ಚುನಾವಣೆ ವಿಚಾರದಲ್ಲಿ ವೈಷಮ್ಯವಿತ್ತು. ಇದೇ ವಿಚಾರಕ್ಕೆ ಅಂದು ರಾತ್ರಿ 10:30ಕ್ಕೆ ಹನುಮಂತಮ್ಮ ತಾಯಿ ಹುಲಿಗೆಮ್ಮ ಹೊಸಮನಿ ಮಕ್ಕಳಾದ ಮೃತ ಶರಣಬಸವ ಮತ್ತು ಅಮರೇಶ ಇವರು ತಮ್ಮ ಮನೆಯ ಮುಂದೆ ಇದ್ದಾಗ ಎಲ್ಲಾ ಅಪರಾಧಿಗಳು ಅಕ್ರಮ ಕೂಟವನ್ನ ರಚಿಸಿಕೊಂಡು ಬಂದು ಹನುಮಂತಮ್ಮ ತಾಯಿ ಹುಲಿಗೆಮ್ಮ ಇವರನ್ನ ಮತ್ತು ಇವರ ಮಕ್ಕಳನ್ನ ಕೊಲೆ ಮಾಡಲು ಯತ್ನಿಸಿದ್ದಾರೆ. ಕೈಯಲ್ಲಿ ಕಟ್ಟಿಗೆ, ಕೊಡಲಿ, ಕಾವು, ಕಲ್ಲು ಹಿಡಿದುಕೊಂಡು ಬಂದು ಅವಾಚ್ಯ ಶಬ್ದಗಳಿಂದ ತಾಯಿ ಮಕ್ಕಳನ್ನ ಬೈದು ಅಪರಾಧಿಗಳೆಲ್ಲರೂ ಶರಣಬಸವನ ಮೇಲೆ ಭೀಕರವಾಗಿರುವಂತಹ ಹಲ್ಲೆ ಮಾಡಿದ್ದಾರೆ. ಇದರ ಜೊತೆಗೆ ಹನುಮಂತಮ್ಮ ಹಾಗೂ ಅಮರೀಶ ಇವರಿಗೂ ಹಲ್ಲೆ ನಡೆಸಿದ್ದಾರೆ. ನಂತರ ಗಾಯಾಳು ಶರಣಬಸವ ಅವರನ್ನ ಲಿಂಗಸಗೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆಯ ಕೆರೋಡಿ ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೆ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ರು. ಆ ಬಳಿಕ ಹನುಮಂತಮ್ಮ ಇವರು ನೀಡಿದ ದೂರಿನ ಆಧಾರದ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸಿದ್ರು. ಅಂದಿನ ಲಿಂಗಸಗೂರು ವೃತ್ತ ನಿರೀಕ್ಷಕರಾದ ಮಹಂತೇಶ ಸಜ್ಜನ ಸಿಪಿಐ ಮತ್ತು ರಮೇಶ ಕುಲಕರ್ಣಿ ಸಿಪಿಐ ಅವರು ಪ್ರಕರಣದ ತನಿಖೆಯನ್ನ ಕೈಗೊಂಡು ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿದ್ರು. ಈ ಪ್ರಕರಣದ ವಾದ ವಿವಾದಗಳನ್ನು ಆಲಿಸಿದ ಮಾನ್ಯ 3ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ರಾಯಚೂರು ಪೀಠಸೀನ ಲಿಂಗಸೂರು ನ್ಯಾಯಾಲಯದ ಮಾನ್ಯ ನ್ಯಾಯಾಧೀಶರಾದ ಬಿಬಿ ಜಕಾತಿಯವರು ಏಪ್ರಿಲ್ 10ರಂದು ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ 19,500 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದ್ದಾರೆ. ಸರ್ಕಾರದ ಪರವಾಗಿ ಲಿಂಗಸಗೂರು ಸರ್ಕಾರಿ ಅಭಿಯೋಜಕರು ಮಂಜುನಾಥ ಬೇರ್ಗಿಯವರು ವಾದ ಮಂಡಿಸಿದ್ದಾರೆ ಹಾಗೂ ನಿಂಗಯ್ಯ ಮತ್ತು ಮಂಜುನಾಥ ಪೊಲೀಸ್ ಪೇದೆಗಳು ಸಾಕ್ಷಿದಾರರನ್ನ ಸರಿಯಾದ ಸಮಯಕ್ಕೆ ಮಾನ್ಯ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.